ಕೊಟ್ಟೆ ಕೊಡ್ತಾರೆ, ನಿನ್ನ ಮಗಳಿಗೆ ಕರ್ಕೊಂಬರೋ, ನಾನು ಕೊಡ್ತೀನಿ ಚಾನ್ಸು ಅಂತ ಹೇಳೋರು. ನಮ್ಮ ಅಪ್ಪನಿಗೆ ಒಂದು ಭಯ ಇತ್ತು, ಅಷ್ಟಷ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರು ಹೊಸಬರಿಗೆ ಹೆಂಗೋ ಚಾನ್ಸ್ ಕೊಡ್ತಾರೆ ಅಂತ ನಮ್ಮ ಅಪ್ಪನಿಗೆ ಒಂದು ಭಯ ಇತ್ತಲ್ಲ. ಆ ಥರದ ಒಂದು ಭಯನ ಹೋಗ್ಲಾಡ್ಸೋದಕ್ಕೆ ತರುಣ್ ಅಂತ ಒಬ್ಬ ಡೈರೆಕ್ಟರ್ ಇರೋದು ಇವತ್ತು ಇಂಡಸ್ಟ್ರಿಯಲ್ಲಿ ಅಂತ ನನಗೆ ಅನಿಸುತ್ತೆ. ಅವ್ರ ತಂದೆ ಕಂಡಂತೆ ಕಲಿಸೋದು, ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ನಂಬಿಕೆ ಅವ್ರಿಗಿತ್ತಲ್ಲ, ಆ ನಂಬಿಕೆನ ನಿಜ ಮಾಡ್ತಾ ಇರೋದು ತರುಣ್ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಅಷ್ಟು ಹೊಸ ಕಲಾವಿದೆ, ಹೊಸಬ್ರಿಗೆ ತಾನು ಒಂದು ಸಿನಿಮಾ ಮಾಡಿ ಪ್ರೊಡ್ಯೂಸ್ ಮಾಡಿ ಅವಕಾಶ ಕೊಡೋದು ಚಿಕ್ಕ ವಿಚಾರನ ಅಲ್ವೇ ಅಲ್ಲ. ಎಲ್ರಿಗೂ ತಾವು ಬೆಳೆಯೋದೇ ಕಷ್ಟ, ಇನ್ನೊಬ್ಬರನ್ನ ಬೆಳೆಸೋದಿದೆಯಲ್ಲ ಅದು ದೊಡ್ಡ ಶಕ್ತಿ ಬೇಕು, ಆತ್ಮಶಕ್ತಿ ಬೇಕು. ಆ ಥರದ್ದೆಲ್ಲ ಪ್ರಯತ್ನಗಳು ಈ ಸಿನಿಮಾದಲ್ಲಿ ಆಗಿದೆ. ಒಟ್ಟಾರೆ ಆಲ್ ದ ಬೆಸ್ಟ್ ಈ ಸಿನಿಮಾಗೆ. ಇಂಡಸ್ಟ್ರಿಗೆ ಮುದ್ದಾದ ಕಲಾವಿದೆ, ಒಂದು ಒಳ್ಳೆಯ ಸಿನಿಮಾ. ಮಂಗ್ಲಿಯವರ ಅದ್ಭುತವಾದಂತಹ ಧ್ವನಿ, ಅವ್ರ ವಾಯ್ಸ್ ಕೇಳ್ತಿದ್ದಾಗೆ ಒಂಥರ ಡಿವೈನ್ ಫೀಲ್ ಆಗುತ್ತೆ, ಎಲ್ಲೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ. ಯು ಆರ್ ಬ್ಲೆಸ್ ಟು ಹ್ಯಾವ್ ಸಚ್ ವಾಯ್ಸ್, ಡಿವೈನ್ ವಾಯ್ಸ್. ನಿಮ್ಮ ಎಲ್ಲ ಭಾಷೆಯಲ್ಲಿ ಹಾಡಿಗೆ ಯಾವುದೇ ಭಾಷೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಧ್ವನಿಗೆ ಯಾವುದೇ ಭಾಷೆಯ ಹಂಗಿಲ್ಲದೆ ನಿಮ್ಮನ್ನು ನಾವೆಲ್ಲರೂ ಇಷ್ಟಪಡ್ತೀವಿ. ನೀವು ಯಾವುದೇ ಹಾಡಾಡಿ, ಈ ಹಾಡಲ್ಲಂತೂ ತಮಿಳ್ ನನಗೆ ಅಷ್ಟು ಲಿರಿಕ್ಸ್ ಅರ್ಥ ಆಗಲಿಲ್ಲ, ಬಟ್ ಕನ್ನಡದ ಸಾಲುಗಳು ತುಂಬ ಚೆನ್ನಾಗಿ ಬರೆದಿದ್ದೀರಾ ಸರ್, ತುಂಬ ಚೆನ್ನಾಗಿ ಬರೆದಿದ್ದೀರಿ. ಮ್ಯೂಸಿಕ್ ಡೈರೆಕ್ಟರ್ ಸೂಪರ್. ಫಸ್ಟ್ ಸಾಂಗು ತುಂಬ ಚೆನ್ನಾಗಿತ್ತು, ಎರಡನೇ ಸಾಂಗು ತುಂಬ ಎಮೋಷ್ನಲ್ ಆಗಿ, ಕಥೆಯಲ್ಲಿ ಏನೋ ತುಂಬ ಅಗಾಧವಾದ ವಿಚಾರ ಇದೆ, ಸಿನಿಮಾದಲ್ಲಿ ಏನೋ ಸಿಕ್ಕಾಪಟ್ಟೆ ದೊಡ್ಡ ಕಥೆ ಇದೆ ಅಂತ ತೋರಿಸ್ಕೊಟ್ಟಿದೆ ಈ ಹಾಡು. ಎಲ್ಲರಿಗೂ ಎಮೋಷ್ನಲಿ ತುಂಬ ಟಚ್ ಆಯಿತು ಈ ಹಾಡು. ಈ ಸಿನಿಮಾ ನನಗೆ ವೈಯಕ್ತಿಕವಾಗಿ ತುಂಬ ಎಮೋಷ್ನಲಿ ಟಚ್ ಆಯಿತು.